ಇದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ದೇಶದಲ್ಲೇ ವಿಖ್ಯಾತವಾದ ಪ್ರವಾಸಿ ತಾಣ ರಾಜಾಸೀಟಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಧೋಗತಿ ಬಗ್ಗೆ ಮತ್ತು ಪ್ರತಿಭಟಿಸಬೇಕಾದ ಜನರ ಉದಾಸೀನದ ಬಗ್ಗೆ ಈ ವಿಡಿಯೋದಲ್ಲಿ ಒತ್ತಿ ಹೇಳಲಾಗಿದೆ. ಇಷ್ಟಕ್ಕೂ ಈ ವಿಡಿಯೋ ನೀಡಿರುವ ಸಂದೇಶವಾದರೂ ಏನು ಕೇಳಿ. ಈ ಮಡಿಕೇರಿ ಜನರ ಒಂದು ಹಣೆ ಬರ ನೋಡಿ ಮಾರಾಯ, ಎಂತ ಅವಸ್ಥೆ ನಿಮ್ದು. ಇದು ರಾಜಾಸೀಟ್ ಹೋಗುವಂತ ರೋಡು. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯವರು ಅವರಿಗೆಲ್ಲ ನಮ್ಗೆಲ್ಲ ಒಂದು ಡೇ ಔಟ್ ಅಂತ ಹೇಳಿ ಹೋಗೋದು ಕೂರ್ಗು, ಮಡಿಕೇರಿ, ಚಿಕ್ಕಮಗಳೂರು ಅಂತ ಸ್ಥಳ. ನಾನು ಕೂಡ ಕೆಲವೊಂದ್ಸಾರಿ ವಿಸಿಟ್ ಮಾಡಿದ್ದೀನಿ. ಏನ್ ಗತಿ ಕೇಡು ನಿಮ್ದು. ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ವರ್ಷಕ್ಕೆ 8-10 ಲಕ್ಷ ಟೂರಿಸ್ಟ್ ಬರುವಂತಹ ಒಂದು ಟೂರಿಸಂ ಪ್ಲೇಸ್ ಕೂರ್ಗಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು. ಆದ್ರೆ ಇಲ್ಲಿಗೆ ಬರುವಂತ ಜಾಗ ವಾರೇ ವಾಹ್. ನಮ್ಮಲ್ಲಿ ಅಂತ ಹೆಸರಾಂತ ಟೂರಿಸಂ ಪ್ಲೇಸ್ ಇಲ್ಲ, ಬಟ್ ನಾರ್ಮಲ್ ಆಗಿರುವಂತಹ ಒಂದು ದೇವಸ್ಥಾನ ಆಗ್ಲಿ, ಒಂದು ಮಸೀದಿ ಆಗ್ಲಿ, ಒಂದು ಬಸ್ ಸ್ಟ್ಯಾಂಡ್ ಆಗ್ಲಿ, ಇದಕ್ಕಿಂತ ಸಖತ್ತಾಗಿ ಕಾಂಕ್ರೀಟ್ ರೋಡ್ ಅನ್ನೇ ಮಾಡ್ಕೊಟ್ಟಿದ್ದಾರೆ. ಬರುವಂತ ಟೂರಿಸ್ಟ್ ಇಂದ 5 ರೂಪಾಯಿ 10 ರೂಪಾಯಿ ತಗೊಂಡ್ರೇನೆ ವರ್ಷಕ್ಕೆ 7-8 ಕೋಟಿ ರೂಪಾಯಿ ನಿಮ್ಗೆ ಆದಾಯ ಬರುತ್ತೆ. ಬಾಕಿ ರೆಸ್ಟೋರೆಂಟ್ಸ್, ರೆಸಾರ್ಟ್ಸ್, ಹೋಟೆಲ್ಸ್ ಎಲ್ಲ ಬಿಟ್ಬಿಡಿ, ನಾರ್ಮಲ್ ಬಿಸ್ನೆಸ್ ಎಲ್ಲ ಬಿಟ್ಬಿಡಿ. ಬರೇ ನಾನು ಹೇಳಿದ್ದು ಟಿಕೆಟ್ ರೇಟ್ ಮಾತ್ರ. ಸೊ ನೀವು ಇಲ್ಲಿ ಎಷ್ಟೆಲ್ಲ ಹೋಟೆಲ್ಸ್ ಇರ್ತಾರೆ, ಇಷ್ಟೆಲ್ಲ ಬಿಸ್ನೆಸ್ ಪೀಪಲ್ ಇದ್ದಾರೆ, ನಿಮ್ಗೊಂದು ಪ್ರೊಟೆಸ್ಟ್ ಮಾಡಿ ಇದನ್ನ ಒಂದು ಚೆನ್ನಾಗಿ. ಇದು ಇವಾಗ ಸ್ಟಾರ್ಟ್ ಆಗಿದ್ದಲ್ಲ, ನಾನು ಈವನ್ 2-3 ವರ್ಷ ಮುಂಚೆ ಕೂಡ ಹೋಗ್ತಾ ಇದ್ದೆ. ಸೇಮ್ ಕಂಡೀಷನ್. ಕೂರ್ಗನ್ನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾರೆ, ಬಟ್ ಸ್ಕಾಟ್ಲ್ಯಾಂಡ್ ನೀವು ಯಾವತ್ತೂ ಹೋಗಿ ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ಸುಮ್ನೆ ಯಾರೋ ಪಾಪ ಅವತ್ತು ಬಂದವರು ಹೇಳಿದ್ದಕ್ಕೆ ಇವಾಗ್ಲೂ ಕೂಡ ನಂಬ್ಕೊಂಡಿದ್ದೀರಾ. ನಿಮ್ಮನ್ನ ಮಂಗ ಮಾಡ್ತಾ ಇದ್ದಾರೆ ಗೈಸ್, ಮಂಗ ಮಾಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಜನ ಪ್ರತಿನಿಧಿಗೆ ಸ್ವಲ್ಪ ಇದನ್ನ ಸ್ವಲ್ಪ ತೋರಿಸೋಗಿ, ಸ್ವಲ್ಪ ಅದನ್ನ ಕಾಂಕ್ರೀಟ್ ರಸ್ತೆ ಆದ್ರೂ ಮಾಡಿ, ಒಂದು ಪಾರ್ಕಿಂಗ್ ಬಿಡಿ, ಅದು ಸೆಕೆಂಡರಿ ಮ್ಯಾಟ್ರು. ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಬಸ್ಸಲ್ಲಿ ಹೋದ್ರು ಹೋಗ್ಲಿ, ಬಟ್ ಅಟ್ ಲೀಸ್ಟ್ ಹೋಗುವಂತ ರೋಡ್ ಅನ್ನ ಒಂದು ಚೆನ್ನಾಗಿ, ಒಂದು ಸೇಫ್ಟಿ ಆಗಿ, ಒಂದು ಒಳ್ಳೆ ಗಾಡಿ ಹೋಗುವ ರೀತಿಯಲ್ಲಿ ಒಂದು ಮಾಡ್ಕೊಟ್ರೆ ನಿಮ್ಗೆ ತುಂಬಾ ಧನ್ಯವಾದ ಗೈಸ್. ಅಟ್ಲೀಸ್ಟ್ ಅದಾದ್ರೂ ನೀವು ಆ ರಾಜಾಸೀಟಿಗೋಸ್ಕರ ಮಾಡಿದ್ರೆ. ಮಡಿಕೇರಿ ಅಂದ್ರೆ ಜನ ಹೋದ್ರೆ ಅಲ್ಲಿ ಹೋಗದೆ ರಿಟರ್ನ್ ಬರಲ್ಲ ಅಂತ ಒಂದು ಸ್ಥಳದ ರೋಡ್ ವ್ಯವಸ್ಥೆ ಇದು. ಅಯ್ಯೋ, ನಿಜಕ್ಕೂ ಮಡಿಕೇರಿಯ ಜನರು ಸೌಜನ್ಯವಂತರು. ಸಮಸ್ಯೆಗಳನ್ನು ಅನುಭವಿಸುತ್ತಲೇ ಪ್ರತಿ ಚುನಾವಣೆಯಲ್ಲೂ ತಪ್ಪದೆ ಮತ ಹಾಕುತ್ತಾ ಜನಪ್ರತಿನಿಧಿಗಳ ನಿರಂಕುಶ ವರ್ತನೆಯನ್ನು ಅನುಭವಿಸುತ್ತಲೇ ತಾಳ್ಮೆಯಿಂದ ಬದುಕುತ್ತಿರುವವರು. ಇದನ್ನೇ ಲಾಭ ಮಾಡಿಕೊಳ್ಳುವ ಸ್ಥಳೀಯ ಸಂಸ್ಥೆಗಳು ಜನರನ್ನು ಕತ್ತಲ ಕೂಪಕ್ಕೆ ತಳ್ಳುತ್ತಾ, ಹಿಂಸಿಸುತ್ತಾ, ಪ್ರಶ್ನಿಸಿದರೆ ದರ್ಪ ತೋರುತ್ತಾ ಬರುತ್ತಿವೆ. ಮಡಿಕೇರಿ ನಗರಸಭೆ ಇದನ್ನೇ ಮಾಡುತ್ತಿದೆ ಎಂಬುದು ಸರ್ವವಿದಿತ. ಪ್ರತಿ ವರ್ಷ ರಾಜಸೀಟಿಗೆ ಬರುವ 10 ಲಕ್ಷಕ್ಕೂ ಅಧಿಕ ಪ್ರವಾಸಿಗರಿಂದ ಶುಲ್ಕ ವಸೂಲಿಯಾಗುತ್ತದೆ. ಬರುವ ಪ್ರವಾಸಿಗರಿಂದ ವ್ಯಾಪಾರ ವ್ಯವಹಾರವೂ ಬೆಳೆಯುತ್ತಿದೆ. ಹೋಮ್ ಸ್ಟೇ, ಲಾಡ್ಜ್ಗಳಿಗೂ ಲಾಭವಾಗುತ್ತಿದೆ. ಅದೇ ವ್ಯಾಪಾರಿಗಳಿಂದ ನಗರಸಭೆಯ ಆದಾಯವೂ ಹೆಚ್ಚುತ್ತಿದೆ. ಬದಲಿಗೆ ಸ್ಥಳೀಯರಿಗೆ ಮತ್ತು ಬರುವ ಪ್ರವಾಸಿಗರಿಗೆ ಮೂಲ ಸೌಲಭ್ಯ ಒದಗಿಸಬೇಕಾದ ನಗರಸಭೆ ಮಾತ್ರ ಕಂಬಳಿ ಹೊದ್ದು ಮಲಗಿದೆ ಎಂಬುದು ಕಣ್ಣಿಗೆ ಕಾಣುವ ಸತ್ಯ. ಜನರು ಈ ನಿರ್ಲಕ್ಷ್ಯವನ್ನು ಪ್ರಶ್ನಿಸಿದರೆ ಮರುದಿನ ಅಂಥವರು ನಗರಸಭೆಯ ಕೆಂಗಣ್ಣಿಗೆ ಗುರಿಯಾಗಲೇಬೇಕು. ಇದು ರಸ್ತೆ ದುರವಸ್ಥೆಗೆ ಮಾತ್ರ ಸಂಬಂಧಿಸಿದಲ್ಲ. ನಗರಸಭೆಯ ಯಾವ ಸೌಲಭ್ಯ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತಿದೆ ಎಂಬುದನ್ನು ಜನಪ್ರತಿನಿಧಿಗಳು ಧೈರ್ಯದಿಂದ ಹೇಳುತ್ತಾರೆಯೇ? ಈಗಾಗಲೇ ಮಡಿಕೇರಿಗೆ ಬಂದ ಪ್ರವಾಸಿಗರು ಇಲ್ಲಿನ ನತದೃಷ್ಟ ವ್ಯವಸ್ಥೆಗಳ ಬಗ್ಗೆ ಮಾತನಾಡತೊಡಗಿದ್ದಾರೆ, ಮುಂದೆಯೂ ಮಾತನಾಡುತ್ತಾರೆ. ಇದರಿಂದ ನಗರಸಭೆ ಅಥವಾ ಜನಪ್ರತಿನಿಧಿಗಳ ಪ್ರತಿಷ್ಠೆಗೆ ಭಂಗ ಬಾರದು. ಮಡಿಕೇರಿ ಜನರ ಮಾನ ಮರ್ಯಾದೆ ಮಾತ್ರ ಹರಾಜಾಗುತ್ತಿರುವುದಂತೂ ಸತ್ಯ. ಚಿತ್ತಾರ ನ್ಯೂಸ್, ಮಡಿಕೇರಿ.